ನಮಸ್ಕಾರ ಸ್ನೇಹಿತರೆ, ಎಕ್ಸಾಮ್ ವರ್ಟೆಕ್ಸ್‌ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಂಬರ್ ಸಿಸ್ಟಮ್‌ನ ಕಲ್ತಾಗಿದೆ. ಆ ನಂಬರ್ ಸಿಸ್ಟಮ್‌ನ ಮೇಲೆ ಬರುವ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿರುವಂತ ಒಂದಿಷ್ಟು ಪ್ರಶ್ನೆಗಳನ್ನ ನಾವು ಇಲ್ಲಿ ಬಿಡಿಸಕ್ಕೆ ಪ್ರಯತ್ನ ಮಾಡೋಣ. ಸೊ ಈ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್‌ನ ಸೆಟ್ ಹೇಗಿದೆಪ್ಪ ಅಂದ್ರೆ, ಈ ಸೆಟ್ ಅಲ್ಲಿ ರೈಲ್ವೆಯಿಂದ ಬಂದಿರೋ ಆಗಿರ್ಬೋದು, ಸಿಡಿಎಸ್ ಎಕ್ಸಾಮ್ ಕ್ವಶನ್ಸ್ ಆಗಿರ್ಬೋದು, ಮತ್ತು MTS ಕ್ವಶನ್ಸ್, CGL, CHSL ಕ್ವಶನ್, ಈ ಎಲ್ಲಾ ಎಕ್ಸಾಮ್ ನ ಕ್ವಶನ್ ಗಳನ್ನ ಒಳಗೊಂಡಿರುವಂತ ಇದೊಂದು ಸೆಟ್ ಆಗಿರುತ್ತೆ. ಸೊ ಮೊದಲನೇ ಕ್ವಶನ್ ನ ನೋಡೋದಾದ್ರೆ, ಈ ಕ್ವಶನ್ ಅಲ್ಲಿ ಏನ್ ಕೇಳ್ತಾ ಇದಾರಪ್ಪ ಅಂದ್ರೆ, ವಾಟ್ ಈಸ್ ದ ನಂಬರ್ ಆಫ್ ಡಿವೈಸರ್ ಆಫ್ 120? ಅಂದ್ರೆ 120ರ ನಂಬರ್ ನಲ್ಲಿ ಎಷ್ಟು ಭಾಜಕಗಳಿದಾವೆ ಅಂತ ಕ್ವಶನ್ ಬಂದಿದೆ. ಸೊ 120ರಲ್ಲಿ ಭಾಜಕಗಳನ್ನ ಕಂಡುಹಿಡಿಬೇಕಂದ್ರೆ ನಾನು ಫಸ್ಟ್ ಡಿವೈಸರ್ಸ್ ಎಷ್ಟು, ಫ್ಯಾಕ್ಟರ್ಸ್ ಎಷ್ಟಿದಾವೆ ಅಂತ ನಾನು ಕಂಡುಹಿಡಿಬೇಕಾಗತ್ತೆ. ಸೊ 120 2ರಲ್ಲಿ ಹೋಗುತ್ತೆ, ಸೊ 60 ಉಳಿಯುತ್ತೆ. ಇನ್ನೆರಡರಲ್ಲಿ ಹೋದ್ರೆ 30 ಉಳಿಯುತ್ತೆ, ಹೌದಾ? ಇನ್ನೆರಡರಲ್ಲಿ ಹೋದ್ರೆ 15 ಉಳಿಯುತ್ತೆ. ಮೂರರಲ್ಲಿ ಹೋದಾಗ 5 ಉಳಿಯುತ್ತೆ, ಸೊ 5, ಹೌದಾ? ಸೊ 2:3, 3:1, 5:1. ಓಕೆ, ಈಗ ನಂಬರ್ ಆಫ್ ಫ್ಯಾಕ್ಟರ್ಸ್ ಕೇಳಿದಾರೆ, ಹೌದಾ? ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಕೇಳಿದಾರೆ ನಮಗೆ. ನಂಬರ್ ಆಫ್ ಫ್ಯಾಕ್ಟರ್ಸ್ ಫಾರ್ಮುಲಾ ಏನು ಘಾತ ಇದೆಯಲ್ಲ, ಘಾತನ +1 ಮಾಡಿ ಮಲ್ಟಿಪ್ಲೈ ಮಾಡ್ಬೇಕು, ಎಲ್ಲ ಘಾತನ +1 ಮಾಡಿ. ಸೊ 3 + 1 4, 1 + 1 2, 1 + 1 2, 4 2 8, 8 2 16. ಸೊ 16 ನಮ್ಮ ಭಾಜಕಗಳ ಸಂಖ್ಯೆ ಆಗಿರುತ್ತೆ, ಹೌದಾ? ನೆಕ್ಸ್ಟ್ ಇದನ್ನೇ ಮುಂದುವರೆದು ನಾನು ಕ್ವಶನ್ ಮಾಡೋದಾದ್ರೆ, ಇದರಲ್ಲಿ ನಂಬರ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಕಂಡು ಹಿಡಿಬಹುದಾ ನಾನು? ನಂಬರ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಏನಪ್ಪಾ? ನಂಬರ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಏನಿಲ್ರಿ, ಎಲ್ಲಾ ಘಾತನ್ನ ಕೂಡಿಸ್ಬಿಡುವುದು. ಸೊ ಎಷ್ಟಾಯ್ತು? 5 ನಂಬರ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್. ನೆಕ್ಸ್ಟ್ ನಂಬರ್ ಆಫ್ ಇವನ್ ಫ್ಯಾಕ್ಟರ್ಸ್ ಕಂಡು ಹಿಡಿಬಹುದಾ? ನೋಡ್ರಿ, ನಂಬರ್ ಆಫ್ ಇವನ್ ಫ್ಯಾಕ್ಟರ್ಸ್ ನಾನು ಕಂಡು ಹಿಡಿಬೇಕಂದ್ರೆ ಏನ್ ನೋಡ್ಬೇಕಂದ್ರೆ, ಇದು ಏನ್ ಇವನ್ ಫ್ಯಾಕ್ಟರ್ ಇದೆ ಅಲ್ಲ ನಮ್ದು, ಇವನ್ ಫ್ಯಾಕ್ಟರ್ ನ ಏನ್ ಘಾತ ಇದೆಯಲ್ಲ, ಆ ಘಾತನ ಹಾಗೆ ಹಚ್ಕೊಂಡು ಬೆಸ ಬೆಸ ಭಾಜಕದ ಮೇಲಿನ ಘಾತವನ್ನು ಒಂದಕ್ಕೆ ಕೂಡಿಸ್ಬೇಕು, +1 ಮಾಡ್ಬೇಕು. ಸೊ ಇಂಟು 2, 3 2 6, 6 2 12. ಓಕೆ, ನೆಕ್ಸ್ಟ್ ನಂಬರ್ ಆಫ್ ಆಡ್ ಫ್ಯಾಕ್ಟರ್ಸ್ ಏನು? ನಂಬರ್ ಆಫ್ ಟೋಟಲ್ ಫ್ಯಾಕ್ಟರ್ಸ್ ಎಷ್ಟಿದಲ್ಲ ಮೈನಸ್ ಇವನ್ ಫ್ಯಾಕ್ಟರ್ಸ್ ಮಾಡಿದ್ರೆ ನಮಗೆ ನಂಬರ್ ಆಫ್ ಆಡ್ ಫ್ಯಾಕ್ಟರ್. ನೆಕ್ಸ್ಟ್ ಸಮ್ ಆಫ್ ಆಲ್ ಫ್ಯಾಕ್ಟರ್ಸ್ ಕಂಡುಹಿಡಿಬಹುದ್ರಿ. ಸಮ್ ಆಫ್ ಆಲ್ ಫ್ಯಾಕ್ಟರ್ಸ್ ಏನ್ ಮಾಡ್ತೀರಿ? 2:0, 2:1 + 2:2 + 2:3, ಹೌದಾ? 2:3 ಇಂಟು 3:0 + 3:1 ಇಂಟು 5:0 + 5:1. ಇದೆಷ್ಟಾಯ್ತು ನೋಡ್ರಿ? ಇದು 1 ಆಯ್ತಾ? +2 + 4 + 8 ಇಂಟು 1 3, ಇದು 1 5. ಸೊ 1 3 7, 7 3 10, 15, 4 6, 15 4 60, 6 6 36, 360 ಟೋಟಲ್ ಸಮ್ ಆಫ್ ಫ್ಯಾಕ್ಟರ್ಸ್. ನೆಕ್ಸ್ಟ್ ಸಮ್ ಆಫ್ ಇವನ್ ಫ್ಯಾಕ್ಟರ್ಸ್ ಕಂಡಿಡಿರಿ. ಸಮ್ ಆಫ್ ಇವನ್ ಫ್ಯಾಕ್ಟರ್ಸ್ ನಾಗ ಏನ್ ಮಾಡ್ಬೇಕಂದ್ರೆ, ನಾನು ಈ 2:0 ಐತಲ್ಲ, ಇದನ್ನೊಂದು ಬಿಡ್ಬೇಕು, ಇದೊಂದು ಬಿಟ್ಟು ಉಳಿದಿದ್ದೆಲ್ಲಾನು ಹಂಗೆ ಹಚ್ಕೋಬೇಕು. ಸೊ 15 ಇದ್ದಿದ್ದು 14 ಆಗತ್ತೆ, ಇಂಟು 4 ಇಂಟು 6, 14 4 56 ಇಂಟು 6, 6 6 36, 3 ಕೈಲ 6 5 30 + 3, 336 ಆಯ್ತು, ಹೌದಾ? ಸೊ ಸಮ್ ಆಫ್ ಆಡ್ ಫ್ಯಾಕ್ಟರ್ಸ್, ಸಮ್ ಆಫ್ ಆಡ್ ಫ್ಯಾಕ್ಟರ್ಸ್ ಏನ್ರಿ? 360 ಮೈನಸ್ 336, 36 40 ಒಂದು 20, 24, ಹೌದಾ? ಈ ತರ ನಾನು ಡಿಫ್ರೆಂಟ್
ವೆರೈಟಿ ಅಂದ್ರೆ ಏನೇನ್ ಒಂದ್ ಕ್ವಶನ್ ಆಕ್ಚುಲಿ ಇರೋದು ಇಷ್ಟೇ. ಕ್ವಶನ್ ಮುಗಿದು ಹೋಗಿತ್ತು ಆಲ್ರೆಡಿ. ನನ್ಗೆ ರಿಲೇಟೆಡ್ ಏನೇನ್ ಕ್ವಶನ್ಸ್ ಬರಬಹುದು ಅನ್ನೋದನ್ನ ನಾನು ಇದರಲ್ಲಿ ಎಲ್ಲಾನು ತಿಳಿಸ್ಕೊಟ್ಟೆ. ಪ್ರಶ್ನೆ ನೋಡೋಣ. ವಾಟ್ ಈಸ್ ದ ಪ್ಲೇಸ್ ವ್ಯಾಲ್ಯೂ ಆಫ್ 3 ಇನ್ ದಿಸ್ ನಂಬರ್ ಅಂತ ಕೇಳಿದ್ದಾರೆ. ಓಕೆ, ಈ ನಂಬರ್ ನಲ್ಲಿ 3ರ ಸ್ಥಾನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಅಂದ್ರೆ ಸ್ಥಾನ ಬೆಲೆ ಕೇಳ್ತಾ ಇದ್ದಾರೆ. ಈ 3 ಯಾವ ಸ್ಥಾನದಲ್ಲಿ ಇದೆ ಅಂತ ಕೇಳ್ತಾರೆ. ಇದು ನೋಡ್ರಿ, ಇದು ಬಿಡಿ ಸ್ಥಾನ, 10 ಸ್ಥಾನ, 100 ಸ್ಥಾನ, 1000 ಸ್ಥಾನ, 10,000, ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ. ಹೌದಾ? ಇಲ್ಲಿ ಏನ್ ಹೇಳ್ಬೋದು ನಾನು? 36,78,92,141. ಅಂದ್ರೆ ಯಾವ ಸ್ಥಾನದಲ್ಲಿದೆ ಅಂತ ಹೇಳ್ಬೇಕಂದ್ರೆ ನಾನು ನೋಡ್ರಿ, ಪ್ಲೇಸ್ ವ್ಯಾಲ್ಯೂ ಆಫ್ 3 ಇಂಟು 1 2 3 4 5 6 7 8. 8ರ ಸ್ಥಾನ ಆದ್ಮೇಲೆ 3 ಬಂತು, 3 ಆದ್ಮೇಲೆ 8 ಸ್ಥಾನ ಇದಾವ. ಸೊ ದಿಸ್ ಇಸ್ ದ ಪ್ಲೇಸ್ ವ್ಯಾಲ್ಯೂ. ಎಲ್ಲಿದೆ ನೋಡ್ರಿ? ಆಪ್ಷನ್ ಡಿ. ಓಕೆ, ನೆಕ್ಸ್ಟ್ ನಾವು ಇನ್ನೊಂದು ಕ್ವಶನ್ ಕೇಳಬಹುದು. ವಾಟ್ ಈಸ್ ದ ಫೇಸ್ ವ್ಯಾಲ್ಯೂ ಆಫ್ 3 ನು ಕೇಳಬಹುದು. ಫೇಸ್ ವ್ಯಾಲ್ಯೂ ಆಫ್ 3 ಇಸ್ 3 ಇಟ್ ಸೆಲ್ಫ್. ಯಾಕಂದ್ರೆ ಇದ್ರ ಮುನ್ನ ಮುಖ ಏನ್ ಕಾಣ್ತಾ ಇದೆಯಲ್ಲ ಅದರದ ಸಂಖ್ಯೆ ಯಾವ್ದು ಅಂತ ಕೇಳಿದ್ರೆ ಅದರದ್ದು ಏನ್ ವ್ಯಾಲ್ಯೂ? 3. ಹೌದಾ? ಫೇಸ್ ವ್ಯಾಲ್ಯೂ 3 ಆಗಿರುತ್ತೆ. ಕ್ವಶನ್ ಏನ್ ಹೇಳ್ತಾ ಇದೆ? ಫೈಂಡ್ ದ ನಂಬರ್ ಹೂಸ್ 4/5 of a number is more than its 3/4 by 4 ಅಂತ. ಅರ್ಥಾತ್ರಿ ಏನ್ ಕ್ವಶನ್ ಅಂದ್ರೆ, ಒಂದು ಸಂಖ್ಯೆಯ 5/4 ಭಾಗ, ಒಂದು ಸಂಖ್ಯೆನ ನಾನು ಎಕ್ಸ್ ಅಂತ ತಗೊಂಡಾಗ ಅದರ 5/4 ಭಾಗ 4/3 ಭಾಗಕ್ಕಿಂತ 4 ಹೆಚ್ಚಿಗೆ ಆಗಿದೆ. ಅಂದ್ರೆ ಇದ್ರ ಎರಡರ ವ್ಯತ್ಯಾಸ 4 ಇದೆ ಅಂತ ಹೇಳ್ತಾ ಇದ್ದಾನೆ. ಸೊ ಆ ಸಂಖ್ಯೆಯನ್ನ ಕಂಡುಹಿಡೀರಿ ಅಂತ ಕೇಳ್ತಾ ಇದ್ದಾನೆ. ಇದನ್ನ ನೋಡ್ರಿ, ನಾನು LCM ತಗೊಂಡ್ರೆ 20 ಆಗುತ್ತೆ. ಹೌದಾ? 20 ಇದೆಷ್ಟು? 16x minus 15x is equal to 4. ಹೌದಾ? ಇದೇನಾಯ್ತು? x divided by 20 is equal to 4, x equal to 80. ಸಿಂಪಲ್ ಅಲ್ಲ? ಆಪ್ಷನ್ ನೋಡ್ರಿ, ಆಪ್ಷನ್ ಬಿ ಇಸ್ ಅ ಕರೆಕ್ಟ್ ಆನ್ಸರ್. ಇದರಲ್ಲಿ ಏನೈತಿ ಕ್ವಶನ್ ಆಗ? ಇದು NTPC ಅಲ್ಲಿ ಕೇಳಿದಂತ ಕ್ವಶನ್ ಇದು. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ರ್ಯಾಷನಲ್ ನಂಬರ್ ಲೈಸ್ ಬಿಟ್ವೀನ್ 9.2 ಅಂಡ್ 10.5 ಅಂತ. ಅಂದ್ರೆ 4 ಆಪ್ಷನ್ ನಲ್ಲಿ 9.2 ಮತ್ತು 10.5ರ ನಡುವೆ ಇರುವಂತ ಸಂಖ್ಯೆ ಯಾವುದು ಅಂತ ಕೇಳ್ತಾ ಇದಾರೆ. ಇಂಥ ಕ್ವಶನ್ ಎಕ್ಸಾಮ್ ಅಲ್ಲಿ ಬರ್ತಾ ಇದಾವೆ ಅಂದ್ರೆ ನೀವು ನಂಬಲೇಬೇಕು. ಹೌದಾ? ನಮ್ಗೆ ಏನ್ ಹೇಳ್ತಾ ಇದಾರೆ? 9.2 ಗಿಂತ ಜಾಸ್ತಿ ಇರ್ಬೇಕು, 10.5 ಗಿಂತ ಕಡಿಮೆ ಇರಬೇಕು ಅಂತ ನಂಬರ್. ಇವೆರಡರ ನಡುವೆ ಇರುವಂತ ನಂಬರ್ ಯಾವ್ದು ನೋಡ್ರಿ? ಇಲ್ಲಿ ನೋಡ್ರಿ, ಒಂದೇದು 10.67. ಸೊ ಈ ಕಡೆ ಐತಿದು, ಸೊ ಒಂದೇದು ರಾಂಗ್. ನೆಕ್ಸ್ಟ್ 9.08, 9.2 ಗಿಂತ ಹಿಂದ್ಗಡೆ ಇದೆ, ಸೊ ದಿಸ್ ಇಸ್ ಆಲ್ಸೋ ರಾಂಗ್. ನೆಕ್ಸ್ಟ್ 9.15, 9.15 ಹಿಂದ್ಗಡೆ ಐತಿ, ಸೊ ದಿಸ್ ಆಲ್ಸೋ ರಾಂಗ್. 9.55, 9.2 ಆಯ್ತು, 9.3, 9.4, 9.5, 9.55. ಸೊ ಸಮಥಿಂಗ್ ಹಿಯರ್, ಇಲ್ಲೆಲ್ಲೋ ಬರುತ್ತೆ. ಹೌದಾ? ಈ 9.55 ಐತಲ್ಲ, ಇದು ಈ ಎರಡು ನಂಬರ್ ನಡುಗಡೆ ಇರುವಂತ ಸಂಖ್ಯೆ. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್. ದ ಸಮ್ ಆಫ್ 2 ನಂಬರ್ is 40 ಅಂತೆ ಅಂಡ್ ದೇರ್ ಪ್ರಾಡಕ್ಟ್ is 60 ಅಂತೆ. ಸಮ್ ಆಫ್ ದೇರ್ ರೆಸಿಪ್ರೋಕಲ್ಸ್ ಕೇಳ್ತಾ ಇದ್ದಾರೆ. ಏನಂದ್ರೆ, ಸಮ್ ಆಫ್ 2 ನಂಬರ್ಸ್ a ಪ್ಲಸ್ b 40 ಅಂತೆ. ಓಕೆ, ಎರಡು ಸಂಖ್ಯೆಗಳಿದಾವೆ, ಎರಡು ಸಂಖ್ಯೆಗಳ ಮೊತ್ತ 40 ಅಂತೆ. ಮತ್ತು ಅದರ ಗುಣಲಬ್ಧ ಅಂದ್ರೆ a ಇಂಟು ಬಿ ಎಷ್ಟಿದೆ ಅಂತ 60 ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಅವು ಎರಡು ರೆಸಿಪ್ರೋಕಲ್ ಏನಿದೆಯಲ್ಲ ಅದರ ಮೊತ್ತ ಅಂದ್ರೆ ಎ ಅಂದ್ರೆ ರೆಸಿಪ್ರೋಕಲ್ ಆಫ್ ಎ 1/a ಪ್ಲಸ್ 1/b, ಇದರ ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಾ ಇದಾರೆ. ಸಿಂಪಲ್ ನೋಡ್ರಿ, ಮ್ಯಾಲೆ LCM ತೆಗೆದಾಗ a ಪ್ಲಸ್ ಬಿ ಡಿವೈಡ್ ಬೈ ಎ ಬಿ. ಸೊ a plus b value 40, ab value 60. So value is 2/3. 2/3 is
ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಹ್ಮ್ ನೆಕ್ಸ್ಟ್ ನೋಡಿ ಈ ಕ್ವಶನ್ ನೋಡೋಣ. ಫೈಂಡ್ ದ ಲೀಸ್ಟ್ ವ್ಯಾಲ್ಯೂ ಆಫ್ ಎಕ್ಸ್ ವೇರ್ ದಿಸ್ ನಂಬರ್ ಈಸ್ ಡಿವಿಸಿಬಲ್ ಬೈ 9 ಅಂತೆ. ಓಕೆ, ಒಂದು ನಂಬರ್ ಕೊಟ್ಟಿದ್ದಾರೆ ನನಗೆ, ಏನು 7x5462 ಅನ್ನೋದು ಒಂದು ನಂಬರ್. ಓಕೆ, ದಟ್ ಈಸ್ ಡಿವಿಸಿಬಲ್ ಬೈ 9 ಅಂತ ಅವ್ರು ಹೇಳ್ಬಿಟ್ಟಿದ್ದಾರೆ. ಓಕೆ, 9ರಿಂದ ಅದು ಗುಣಾಕಾರ ಆಗುತ್ತೆ, ಅಂದ್ರೆ 9ರ ಮಗ್ಗೆಯಲ್ಲಿ ಬರುತ್ತೆ ಅಂತ ಹೇಳಿದಾರೆ ಅವರು. ಸೊ ನನಗೆ ಎಕ್ಸ್ ನ ವ್ಯಾಲ್ಯೂ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಇದು ಏನಾದ್ರೂ 9ರಿಂದ ಡಿವೈಡ್ ಆಗ್ಬೇಕು ಅಂತ ಹೇಳಿದ್ರೆ ಈ ಎಲ್ಲದರದ್ದು ಮೊತ್ತ ಏನಿದೆಯಲ್ಲ, ಸಿಂಗಲ್ ಡಿಜಿಟ್ ಮೊತ್ತ ಏನಿದೆಯಲ್ಲ, ದ್ಯಾಟ್ ಶುಡ್ ಬಿ ಡಿವಿಸಿಬಲ್ ಬೈ 9. ಹೌದಾ, ನಮ್ಗೆ ಗೊತ್ತಿರೋ ರೂಲ್ ಇದು. ಫಸ್ಟ್ ನಾನು ಇದನ್ನ ಆಡ್ ಮಾಡ್ಕೋತೀನಿ. 7 7 5 12 12 4 16 16 22 24 24 ಪ್ಲಸ್ ಎಕ್ಸ್, ಇಟ್ ಶುಡ್ ಬಿ ಡಿವಿಸಿಬಲ್ ಬೈ 9. ಹೌದಾ, ಯಾವಾಗ ಆಗತ್ತ? ನನ್ಗೆ ಏನ್ ಕೇಳಿದಾರೆ ಅವರು? ಲೀಸ್ಟ್ ವ್ಯಾಲ್ಯೂ ಆಫ್ ಎಕ್ಸ್ ಕೇಳ್ತಾ ಇದಾರೆ. ಸೊ ನಂಗೆ ಲೀಸ್ಟ್ ವ್ಯಾಲ್ಯೂ ಆಫ್ ಎಕ್ಸ್ ನಾನು 0 ಹಾಕೋಬಹುದಾ? ಫಸ್ಟ್ ಗೆ 0 ಹಾಕೊಂಡಾಗ ಏನಾಗತ್ರಿ? 24 ಆಗುತ್ತೆ. ಈಸ್ 24 ಇಸ್ ಡಿವಿಸಿಬಲ್ 9? ಇಲ್ಲ. ಸೊ ದಿಸ್ ಇಸ್ ರಾಂಗ್. ನೆಕ್ಸ್ಟ್ ಎಕ್ಸ್ ಈಕ್ವಲ್ ಟು 1 ಹಾಕ್ತೀನಿ. ಹಾಕಿದಾಗ 25 ಆಗುತ್ತೆ. ಈಸ್ 25 ಇಸ್ ಡಿವಿಸಿಬಲ್ 9? ಇಲ್ಲ. ಎಕ್ಸ್ ಈಕ್ವಲ್ ಟು 2 ಹಾಕ್ತೀನಿ. 26 ಆಯ್ತು. ಇದು ಹೌದಾ? ಇದು ಇಲ್ಲ. ಸೊ ಎಕ್ಸ್ ಈಕ್ವಲ್ ಟು 3 ಹಾಕ್ತೀನಿ. ಎಕ್ಸ್ ಈಕ್ವಲ್ ಟು 3 ಹಾಕಿದಾಗ 27 ಬರ್ತಾ ಇದೆ. 27 ಇಸ್ ಡಿವಿಸಿಬಲ್ 9? ಹೌದಲ್ಲ? ಎಕ್ಸಾಕ್ಟ್ಲಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು 3 ಇಸ್ ದ ಲೀಸ್ಟ್ ವ್ಯಾಲ್ಯೂ ವಿ ಕ್ಯಾನ್ ಫೈಂಡ್ ಫಾರ್ ಎಕ್ಸ್. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನ್ ಕೇಳ್ತಾರೆ ನೋಡ್ರಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಪ್ರೈಮ್ ನಂಬರ್ ಅಂತ ಕೇಳ್ತಾ ಇದಾರೆ. ಇದರಲ್ಲಿ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಕೇಳ್ತಾ ಇದಾರೆ. ನೋಡಿ, ಆಪ್ಷನ್ ಎ ನೋಡುದಾದ್ರೆ ನನಗೆ ಇದರ ಮೊತ್ತ ಏನಾಗಿದೆ ನೋಡ್ರಿ. ಮೊತ್ತ ನೋಡಿದಾಗ 2 3 3 ಪ್ಲಸ್ 3 6 ಅಂತ. 6 ಅಂದ್ರೆ ಇದು ಡೆಫಿನೆಟ್ಲಿ 3 ಡಿವೈಡ್ ಆಗುತ್ತಾ? ಸೊ ಈ ನಂಬರ್ ಪ್ರೈಮ್ ನಂಬರ್ ಅಲ್ಲ. ಇದು ಹಾಗೆ 6 ಇದೆ, ಇದು ಬರಲ್ಲ. ಸೊ ಇದನ್ನ ನೋಡ್ರಿ, 7 3 10 11. ಸೊ ಇದ್ರ ನಾ ಏನು ಹೇಳಕ್ ಆಗಲ್ಲ, 3ರಿಂದಂತೂ ಡಿವೈಡ್ ಆಗಲ್ಲ. ಬಟ್ ಪ್ರೈಮ್ ನಂಬರ್ ಹೌದು ಅಲ್ಲ ಅಂತಾನೆ ಹೇಳಕ್ ಆಗಲ್ಲ. 4 5 5 3 8. ಇದು 8ನು 3 ಡಿವೈಡ್ ಆಗಲ್ಲ. ಸೊ ಚೆಕ್ ಇಟ್. ಓಕೆ, ಏನ್ ಅನ್ನೋದನ್ನ ಚೆಕ್ ಮಾಡೋಣ ಅಂತ. ನೆಕ್ಸ್ಟ್, ಆ 4ರಿಂದ ಡಿವೈಡ್ ಆಗುತ್ತಾ ಇದು? ಇಲ್ಲ. ಇದು ನೋಡ್ರಿ, ಇಲ್ಲಿ ನೋಡಿ 143 ನಾನು ನೋಡೋದಾದ್ರೆ 143 ಈಸ್ ಡಿವಿಸಿಬಲ್ ಬೈ 13. ಹೌದಲ್ರಿ? 13 ಒಂದ್ಲೆ 13 ಕೈಲ 1 11 11 ಹೋಗುತ್ತೆ. 13 11 143 ಹೋಗುತ್ತೆ. ಸೊ ದಿಸ್ ಈಸ್ ಆಲ್ಸೋ ನಾಟ್ ಅ ಪ್ರೈಮ್ ನಂಬರ್. ಸೊ ನಂಗೆ ಲಾಸ್ಟ್ ಆಪ್ಷನ್ ಇರೋದು 173. ಹೌದಾ? 173 ಈಸ್ ಅ ಪ್ರೈಮ್ ನಂಬರ್. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನ್ ಹೇಳ್ತಾ ಇದೆ? ದ ಪ್ರಾಡಕ್ಟ್ ಆಫ್ 4 ರೂಟ್ 6 ಅಂಡ್ 3 ರೂಟ್ 24 ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಎಷ್ಟು ಅನ್ನೋಕ್ಕಿಂತ ಅವ್ರು ಏನ್ ಕೇಳ್ತಾ ಇದ್ದಾರೆ? ಇಸ್ ಇಟ್ ಎ ನೆಗೆಟಿವ್ ನಂಬರ್, ಪ್ರೈಮ್ ನಂಬರ್, ರ್ಯಾಷನಲ್ ನಂಬರ್, ಇರ್ರಾಷನಲ್ ನಂಬರ್ ಕಂಡು ಹಿಡಿಬೇಕು ನಾನು. ಹೌದಾ? ಇದ್ರ ಪ್ರಾಡಕ್ಟ್ ನಾನು ಮಾಡೋದಾದ್ರೆ 4 ರೂಟ್ 6 ಇಂಟು 3 ಇಂಟು 24. ಹೌದಾ? ಪ್ರಾಡಕ್ಟ್ ನ ಚೆಕ್ ಮಾಡಿದ್ದೀನಿ. ಇದು 4 ಹೊರಗೆ ಇಟ್ಕೋರಿ, 3 ಹೊರಗೆ ಐತಾ? 6. 24 ನ ಹೆಂಗ್ ಬರ್ಬೋದು? 6 ಇಂಟು 4. ಹೌದಾ? 4 24. 4 ಇಂಟು 3 ಇಂಟು 16 ಹೊರಗೆ ತಗೋತೀನಿ. ಇದರಲ್ಲಿ 2 ಬರುತ್ತೆ ಹೊರಗೆ. ಹೌದಾ? 4 ಮೂಲೆ 12, 12 ಆರ್ಲೆ 72, 72 ಎರಡ್ಲೆ 144. 144 ಬಂತ? 144. ಹೌದಾ? ಇಸ್ ದ ಹೋಲ್ ನಂಬರ್. ಸೊ ಇದು ಏನಂತ ಹೇಳ್ಬೋದು ನಾನು? ನೆಗೆಟಿವ್ ನಂಬರ್ ಅಲ್ಲ. ಪ್ರೈಮ್ ನಂಬರ್ ಅಲ್ಲ. ಯಾಕಂದ್ರೆ ಪ್ರೈಮ್ ನಂಬರ್ ಅಲ್ವೇ ಅಲ್ಲ, 2ರಿಂದ ಹೋಗುತ್ತೆ ಫಸ್ಟ್. ಹೌದಾ? ರ್ಯಾಷನಲ್ ನಂಬರ್ ಹೌದ್ರಿ. ರ್ಯಾಷನಲ್ ನಂಬರ್ ಅಲ್ಲ, ಇದು ಹೋಲ್ ನಂಬರ್. ಹೋಲ್ ನಂಬರ್ ಕಮ್ಸ್ ಅಂಡರ್ ರ್ಯಾಷನಲ್ ನಂಬರ್. ಇರ್ರಾಷನಲ್ ನಂಬರ್ ಅಲ್ಲ. ಸೊ ಆಪ್ಷನ್ ಸಿ ಇಸ್ ಅ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಫ್ಯಾಕ್ಟರ್ ಆಫ್ ಪಾಲಿನಾಮಿಯಲ್ ಎಕ್ಸ್ ಮೈನಸ್ 1, ಎಕ್ಸ್ ಮೈನಸ್ 2, ಎಕ್ಸ್ ಮೈನಸ್ 4 ಮೈನಸ್ 90 ಅಂತ ಕೇಳ್ತಾರೆ. ಹೌದಾ? ಯಾವುದು ನೋಡ್ರಿ, ಎಕ್ಸ್ ಮೈನಸ್ 1, ಎಕ್ಸ್ ಮೈನಸ್ 2, ಎಕ್ಸ್ ಮೈನಸ್ 4 ಮೈನಸ್ 90 ಈಸ್ ಈಕ್ವಲ್ ಟು 0. ಇದೊಂದು ಇಕ್ವೇಶನ್, ಪಾಲಿನಾಮಿಯಲ್ ಇಕ್ವೇಶನ್ ಇದೆ. ಈ ಇಕ್ವೇಶನ್ ದ ಸೊಲ್ಯೂಷನ್ ಯಾವುದು ಅಂತ ಕೇಳ್ತಾ ಇದಾರೆ ಈ 4ರಲ್ಲಿ. ಹೌದಾ? ನಾನು ಫಸ್ಟ್ ಏನ್ ಮಾಡ್ತೀನಪ್ಪ ಅಂದ್ರೆ ಟೈಮ್ ಉಳ್ಸಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಫಸ್ಟ್ ಸಣ್ಣ
ನಂಬರ್ ತಗೋತೀನಿ. ಒಂದು ಸಣ್ಣ ನಂಬರ್ ಯಾವುದು? ಆಪ್ಷನ್ ಸಿ ತಗೋತೀನಿ. ಆಪ್ಷನ್ ಸಿ ಎಕ್ಸ್ ಈಕ್ವಲ್ ಟು 6. ಹೌದಾ? ಎಕ್ಸ್ ಈಕ್ವಲ್ ಟು 6 ಈ ಇಕ್ವೇಶನ್ ಅಲ್ಲಿ ಹಾಕಿದಾಗ ಏನಾಗತ್ತೆ ನೋಡ್ರಿ. 6 1 ಹೋದ್ರೆ 5, 6 2 ಹೋದ್ರೆ 4, 6 4 ಹೋದ್ರೆ 2, ಮೈನಸ್ 90. ವಿಲ್ ಇಟ್ ಬಿಕಮ್ 0? 5 4 20, 22 40, 40 ಮೈನಸ್ 90, ಸೊ ಮೈನಸ್ 50 ಬಂತು. ದಿಸ್ ಇಸ್ ದ ರಾಂಗ್ ಆಪ್ಷನ್. ನೆಕ್ಸ್ಟ್ ಡಿ ಆಪ್ಷನ್ ಎಕ್ಸ್ ಈಕ್ವಲ್ ಟು 7 ಹಾಕಿ ನೋಡಿ. ಹೌದಾ? ಎಕ್ಸ್ ಈಕ್ವಲ್ ಟು 7 ಹಾಕಿದಾಗ 7 1 ಹೋದ್ರೆ 6, 7 2 ಹೋದ್ರೆ 5, 7 4 ಹೋದ್ರೆ 3, ಮೈನಸ್ 90. 6 ಇಲ್ಲೇ 30, 3 90, 90 ಮೈನಸ್ 90 0. ಸೊ ಆಪ್ಷನ್ ಡಿ ಏನಿದೆ ಅಲ್ಲ, ಎಕ್ಸ್ ಮೈನಸ್ 7 ಈಸ್ ಈಕ್ವಲ್ ಟು 0 ಈಸ್ ಅ ಪರ್ಫೆಕ್ಟ್ ಸೊಲ್ಯೂಷನ್ ಫಾರ್ ದಟ್ ಪಾಲಿನೋಮಿಯಲ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದನ್ನ ನಾನು ನಿಮ್ಗೆ ಸಿಂಪ್ಲಿಫೈ ಮಾಡಿ ಬರೀತೀನಿ, ನೀಟ್ ಅಂಡ್ ಕ್ಲಿಯರ್ ಆಗಿ ಬರೀತೀನಿ, ಅಂದ್ರೆ ಅರ್ಥ ಆಗುತ್ತೆ. 1 ಇಂಟು 2 ಪ್ಲಸ್ 1 ಡಿವೈಡ್ ಬೈ 2 ಇಂಟು 3 ಪ್ಲಸ್ 1 ಡಿವೈಡ್ ಬೈ 3 ಇಂಟು 4 ಪ್ಲಸ್ ಈ ತರ ಇಕ್ವೇಶನ್ ಇದೆ. n ಪ್ಲಸ್ 1 99 ಡಿವೈಡ್ ಬೈ 100. ಓಕೆ, ಏನ್ ಕೇಳ್ತಾ ಇದ್ದಾನೆ? ಈ ಇಕ್ವೇಶನ್ ಇದೆಯಲ್ಲ, ಈ ಇಕ್ವೇಶನ್ ಅಲ್ಲಿ n ವ್ಯಾಲ್ಯೂ ಏನು ಅಂತ ಕೇಳ್ತಾ ಇದ್ದಾನೆ. ಓಕೆ, n ನ ಬೆಲೆ ಕಂಡು ಹಿಡಿಬೇಕಂದ್ರೆ ನನಗೆ ಒಂದ್ ಗೊತ್ತಿದೆ ನೋಡಿ. ಇದನ್ನ ನಾನು ಯಾವ ತರ ಬರ್ಕೋತೀನಿ ಅಂತ ಹೇಳಿದ್ರೆ 1 ಮೈನಸ್ 1/2 ಏನಾಗುತ್ತೆ ಹೇಳ್ರಿ? ವ್ಯಾಲ್ಯೂ 1/2 ಆಗುತ್ತೆ. ಸೊ 1/2 ಇದನ್ನ ನೋಡ್ರಿ. ನೆಕ್ಸ್ಟ್ 1/2 ಮೈನಸ್ 1/3 ನಾ ಎಲ್ಸಿಎಂ ತಕೊಂಡ್ರೆ 6, 3 1 3, 2 1 2, ಸೊ 1/6 ಆಗತ್ತೆ. 1/6 ಇದೆಯಾ ಇಲ್ಲಿ? 1/6. ಹೌದಾ? ನೆಕ್ಸ್ಟ್ ಇದನ್ನ ನಾ ಹೆಂಗ್ ಬರ್ಕೋತೀನಿ ಅಂದ್ರೆ 1/t ಮೈನಸ್ 1/4 ಹೀಗೆ ಬರ್ಕೊಂತ ಹೋದ್ರೆ ಇಲ್ಲಿ ಏನಾಗುತ್ತೆ? 1 ಡಿವೈಡ್ ಬೈ n ಮೈನಸ್ 1 ಡಿವೈಡ್ ಬೈ n ಪ್ಲಸ್ 1 ಇಸ್ ಈಕ್ವಲ್ ಟು 99 ಡಿವೈಡ್ ಬೈ 100. ಕರೆಕ್ಟ್ ಐತಲ್ರಿ? ಇದ್ರಲ್ಲಿ ನೋಡ್ರಿ, ಮೈನಸ್ 1/2 ಪ್ಲಸ್ 1/2 ಮೈನಸ್ 1/3 ಪ್ಲಸ್ 1/3 ಮೈನಸ್ 1/4 ನೆಕ್ಸ್ಟ್ ಪ್ಲಸ್ 1/4 ಬರುತ್ತೆ. ಇಲ್ಲಿ ಮೈನಸ್ 1/n ಪ್ಲಸ್ n/1/n ಈ ತರ ಕಟ್ ಆಗ್ತಾವ. ಲಾಸ್ಟ್ ಉಳಿದೇನು? ಡಿವೈಡ್ ಬೈ n ಪ್ಲಸ್ 1 99 ಡಿವೈಡ್ ಬೈ 100. ಓಕೆ, ಈಗ 1 ಮೈನಸ್ 99 ಡಿವೈಡ್ ಬೈ 100 ಈಸ್ ಈಕ್ವಲ್ ಟು ಏನಾಗುತ್ತೆ? 1 ಡಿವೈಡ್ ಬೈ n ಪ್ಲಸ್ 1 ಆಗುತ್ತೆ. ಹೌದಾ? ಇದರಲ್ಲಿ ಏನು ಉಳಿತು? 1/100 ಉಳಿತು. ಇದರಲ್ಲಿ ಏನು ಉಳಿತು? 1/n ಪ್ಲಸ್ 1. ಸೊ n ಪ್ಲಸ್ 1 ಈಸ್ ಈಕ್ವಲ್ ಟು 100 ಆದ್ರೆ n ಈಸ್ ಈಕ್ವಲ್ ಟು 99. n ಈಸ್ ಈಕ್ವಲ್ ಟು 99. ಆಪ್ಷನ್ ಬಿ ಐತಲ್ಲ, ಆಪ್ಷನ್ ಬಿ ಇಸ್ ಅ ಕರೆಕ್ಟ್ ಆನ್ಸರ್. ಹಲೋ, ಸಿಂಪಲ್ ಕ್ವಶನ್ ಇದಾವ್ರಿ. ಇದು ರೈಲ್ವೆ ಒಳಗೆ ಬಂದಂತ ಕ್ವಶನ್. ಎಷ್ಟು ಸಿಂಪಲ್ ಇದಾವ ಅಂದ್ರೆ ನಿಮ್ಗ ಈ ಫಾರ್ಮ್ಯಾಟ್ ನಲ್ಲಿ ಬರ್ಕೋಂತ ಶಕ್ತಿ ಇರ್ಬೇಕು, ಅಂದ್ರೆ ನಿಮ್ಗೆ ಅರ್ಥ ಆಗಿರ್ಬೇಕು. ಈ ಫಾರ್ಮ್ಯಾಟ್ ಅಲ್ಲಿ ನಾವು ಬರ್ಕೊಂಡ್ರೆ ಆನ್ಸರ್ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದ ಯೂನಿಟ್ ಡಿಜಿಟ್ ಆಫ್ 3 raised to 99? ಓಕೆ, ಈ 3 raised to 99 ಬಿಡಿ ಸಂಖ್ಯೆ ಎಷ್ಟಾಗುತ್ತೆ? ಈ ಆನ್ಸರ್ ನ ಬಿಡಿ ಸಂಖ್ಯೆ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ನಮ್ಗೆ ಗೊತ್ತಿದೆ ಫ್ರೆಂಡ್ಸ್, 2 3 7 8 ಇಂದ ನಮ್ ನಂಬರ್ ಕೊನೆಗೊಳ್ಳೋದಾದ್ರೆ ಅದರ ಯೂನಿಟ್ ಡಿಜಿಟ್ಸ್ ಏನಾಗತ್ತೆ ಹೇಳ್ರಿ? ಯೂನಿಟ್ ಡಿಜಿಟ್ಸ್ ನಮ್ದು ಪವರ್ ನ ನಾವು ಡಿವೈಡೆಡ್ ಬೈ 4 ಮಾಡ್ಕೊಂಡು ಅದರ ರಿಮೈಂಡರ್ ನ ರೇಸ್ ಟು 3 ಇಡಬೇಕು. ಓಕೆ, ಪವರ್ ಎಷ್ಟಿದೆ? 99 ಡಿವೈಡ್ ಬೈ 4. ಸೊ ಇದರ ರಿಮೈಂಡರ್ ಎಷ್ಟು ಬರುತ್ತೆ ನೋಡ್ರಿ? 4 2 8, 4 4 16. ಸೊ ರಿಮೈಂಡರ್ ಇಸ್ 3. ಹೌದಾ? ನನ್ನ ಯೂನಿಟ್ ಡಿಜಿಟ್ ಏನಾಗುತ್ತೆ? 3 raised to 3. ಸೊ 27. 27 ಅಂದ್ರೆ ಯೂನಿಟ್ ಡಿಜಿಟ್ 7. ಹೌದಾ? ನೆಕ್ಸ್ಟ್ ಕ್ವಶನ್. ಇಫ್ ಅ ನಂಬರ್ 54k31m82 is divisible by 11, what will be the maximum value of k plus 1? ಓಕೆ, ಕ್ವಶನ್ ಏನ್ ಕೇಳ್ತಾ ಇದಾರೆ? ಒಂದು ನಂಬರ್ ಐತ್ರಿ 54k31m82 ಅನ್ನೋದು ಒಂದು ನಂಬರ್. ಈ ನಂಬರ್ 11ರಿಂದ ಪರ್ಫೆಕ್ಟ್ಲಿ ಡಿವಿಸಿಬಲ್ ಆಗತ್ತಂತ, ಅಂದ್ರೆ 11ರಲ್ಲೇ
ಭಾಗ ಮಾಡಬಹುದು ಈ ನಂಬರ್ನ. ಹಾಗಾದ್ರೆ ಕೆ ಮತ್ತು ಎಂ ನ ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಾ ಇದಾರೆ. ಅದ್ರ ಅಲ್ಲದೆ ಏನ್ ಕೇಳ್ತಾ ಇದಾರೆ ಅಂದ್ರೆ ಕೆ ಪ್ಲಸ್ ಎಂ ನ ಮೊತ್ತ ಗರಿಷ್ಠ ಮೊತ್ತ ಎಷ್ಟು ಅಂತ ಕೇಳ್ತಾ ಇದಾರೆ. ಓಕೆ, ನನಗೆ ಈ ನಂಬರ್ 11ರಿಂದ ಡಿವಿಸಿಬಲ್ ಆಗತ್ತೆ ಅನ್ನೋದಾದ್ರೆ ಇದ್ರ 11ರ ಡಿವಿಸಿಬಿಲಿಟಿ ರೂಲ್ ಏನ್ ಹೇಳುತ್ತೆ? ಇವನ್ ಡಿಜಿಟ್ಸ್ ಮೈನಸ್ ಆಡ್ ಡಿಜಿಟ್ಸ್ ಡಿಫರೆನ್ಸ್ ಏನೈತಲ್ಲ 0 ಆಗಿರ್ಬೇಕು, ಹೌದಾ? ಸೊ ನನಗೆ ಇದು ಆಡ್ ಡಿಜಿಟ್ ಆಡ್ ಡಿಜಿಟ್ ಆಡ್ ಡಿಜಿಟ್ ಇದು ಆಡ್ ಡಿಜಿಟ್, ಹೌದಾ? ಯಾವ್ಯಾವ್ರಿ? 5 ಪ್ಲಸ್ ಕೆ ಪ್ಲಸ್ 1 ಪ್ಲಸ್ 8 ಡಿಫರೆನ್ಸ್ ಆಫ್ 4 ಪ್ಲಸ್ 3 ಪ್ಲಸ್ ಎಂ ಪ್ಲಸ್ 2 ಇದ್ರದ್ದು ಏನಾಗುತ್ತೆ? 0 ಆಗಿರ್ಬೇಕು ಅಲ್ಲಿ, ಹೌದಾ? ಇದೆಷ್ಟಾಯ್ತು? 5 6 10 14 ಪ್ಲಸ್ ಕೆ ಮೈನಸ್ 4 3 7 7 2 9 9 ಪ್ಲಸ್ ಎಂ ಇಕ್ವಲ್ ಟು 0. 14 9 ಹೋದ್ರೆ 5 ಪ್ಲಸ್ ಕೆ ಮೈನಸ್ ಎಂ ಈಸ್ ಈಕ್ವಲ್ ಟು 0, ಹೌದಾ? ಈಗ ನೋಡ್ರಿ, ನನ್ಗೆ ಈ ಹೋಲ್ ಇಕ್ವೇಶನ್ ನ 0 ಮಾಡ್ಬೇಕಂತ ಹೇಳಿದ್ರೆ ಕೆ ಮತ್ತು ಎಂ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಏನಾಗ್ತಾವ ನೋಡ್ರಿ. 5 ಪ್ಲಸ್ ಕೆ ಮೈನಸ್ 5 ಏನಾಗ್ಬೇಕು ನನಗೆ? ಕೆ ಮೈನಸ್ ಎಂ ಮೈನಸ್ 5 ಆಗ್ಬೇಕು, ಹೌದಾ? ಸೊ ಇದನ್ನ ಮೈನಸ್ 5 ಮಾಡ್ಬೇಕಂದ್ರೆ ನಾನು ಮ್ಯಾಕ್ಸಿಮಮ್ ವ್ಯಾಲ್ಯೂ ಇದನ್ನ ಹಾಕ್ತೀನಿ, ಮಿನಿಮಮ್ ವ್ಯಾಲ್ಯೂ ಇದನ್ನ ಹಾಕ್ತೀನಿ. ಸಾರಿ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಇದನ್ನ ಹಾಕ್ತೀನಿ, ಮಿನಿಮಮ್ ವ್ಯಾಲ್ಯೂ ಇದನ್ನ ಹಾಕ್ತೀನಿ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟಾಗತ್ರಿ? 9 4 4 ಮೈನಸ್ 9 ಹಾಕ್ಬೋದಾ? ಸೊ ಕೆ 4 ಎಂ 9 ಹಾಕ್ತೀನಿ, ಆಗ ವ್ಯಾಲ್ಯೂ ಏನಾಗುತ್ತೆ? 0 ಆಗುತ್ತೆ. ಸೊ ಕೆ ಪ್ಲಸ್ ಎಂ ಗರಿಷ್ಠ ಸಂಖ್ಯೆ ಎಷ್ಟಾಗತ್ರಿ? ಕೆ ಪ್ಲಸ್ ಎಂ ನ ಗರಿಷ್ಠ ವ್ಯಾಲ್ಯೂ ಎಷ್ಟಾಗುತ್ತೆ? 4 ಪ್ಲಸ್ 9 ದಟ್ ಈಸ್ 13. ಮುಂದಿನ ಕ್ವಶನ್, when 2 raised to 24 minus 1 is divided by 7, the remainder is ಅಂತ ಅಂದ್ರೆ 2 raised to 24 minus 1 ಈ ನಂಬರ್ ನ 7ರಿಂದ ಡಿವೈಡ್ ಮಾಡಿದಾಗ ಸಿಗುವಂತ ಶೇಷ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಇವು 4ರೊಳಗೆ ಒಂದು ಆಪ್ಷನ್ ಐತೆ, ಅದು ಯಾವ್ದು ಅಂತ ಕೇಳ್ತಾ ಇದ್ದಾನೆ. ಸೊ ನನ್ಗೆ 7ರಿಂದ ಡಿವೈಡ್ ಆಗ್ಬೇಕಪ್ಪ ಅಂದ್ರೆ ನನ್ಗೆ ಏನ್ರಿ ರಿಮೈಂಡರ್ ರೂಲ್ ಏನ್ ಹೇಳ್ತೈತೆ ಹೇಳ್ರಿ? 7 1 ಬಂತಪ್ಪ ಅಂದ್ರೆ ನನಗೆ ಈಸಿ ಅಲ್ಲ ಇದು. ರಿಮೈಂಡರ್ ನನಗೆ ಏನಾದ್ರು 1 ಬಂತಂದ್ರೆ ಈಸಿ. ಸೊ ಅದನ್ನ ನಾನು ಹೆಂಗ್ ಮಾಡ್ಕೋತೀನಿ? 1 ಅಂದ್ರೆ ಇದನ್ನ 6 ಮಾಡ್ಕೋತೀನಿ, 8ರ ಫಾರ್ಮೆಟ್ನಾಗ ಇಟ್ಕೋತೀನಿ ಈ ನಂಬರ್ನ. ಓಕೆ, ನಂಗೆ ನೋಡ್ರಿ 2 raised to 3 ಅಂದ್ರೆ 8, 3 8 24 ಮೈನಸ್ 1. ಸೊ ಇಲ್ಲಿ ನೋಡ್ರಿ ನನಗೆ 8 ಮಾಡ್ಕೊಂಡೆ, ನಾನು ಇದನ್ನ 2 raised to 3 ಮಾಡಿ 8 ಮಾಡ್ಕೊಂಡೆ ಅಂದ್ರೆ ರಿಮೈಂಡರ್ ಏನಾಗುತ್ತೆ? 1 ಆಗುತ್ತೆ. ಸೊ ಇಫ್ ಇಟ್ ಈಸ್ ಡಿವಿಸಿಬಲ್ ಬೈ 7 ಅಂತಂದ್ರೆ ನಂಗೆ ರಿಮೈಂಡರ್ ಏನಾಗುತ್ತೆ? 1 raised to 8 ಮೈನಸ್ 1. ಸೊ 1 minus 1 0, ರಿಮೈಂಡರ್ ಇಸ್ 0. ಮೀನಿಂಗ್ ಏನಪ್ಪಾ ಅಂದ್ರೆ ಈ ನಂಬರ್ ಏನಿದೆಲ್ಲ, ಈ ನಂಬರ್ ದಿಸ್ ನಂಬರ್ ಇಸ್ ಪರ್ಫೆಕ್ಟ್ಲಿ ಡಿವಿಸಿಬಲ್ ಬೈ 7 ಅಂತ ಮೀನಿಂಗ್. ಓಕೆ, ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್, 2 positive numbers are in the ratio 8:13 ಅಂತ. If the sum of their squares is 2097, then the sum of two numbers is ಅಂತ. ಏನ್ ಕೇಳ್ದಾನೆ ಅವನು? 2 ನಂಬರ್ ಇದಾವು, 8x ಮತ್ತು 13x ಅಂತ 2 ನಂಬರ್ ಇದಾವೆ.
ಅವು ರೇಷಿಯೋ ಯಾವ ರೇಷಿಯೋನಾಗಿದಾವು? 8:13 ರೇಷಿಯೋನಾಗಿದಾವು. ಹೌದಾ? 8x ಮತ್ತು 13x ಅನ್ನೋದು ಒಂದು ನಂಬರ್. ಹೌದಾ? ಇವು 8:13 ರೇಷಿಯೋನಾಗಿದಾವು. ಇಫ್ ದ ಸಮ್ ಆಫ್ ದ ಸ್ಕ್ವೇರ್ಸ್ ಅಂದ್ರೆ 8x ಹೋಲ್ ಸ್ಕ್ವೇರ್ ಪ್ಲಸ್ 13x ಹೋಲ್ ಸ್ಕ್ವೇರ್ ಅವೆರಡರ ವರ್ಗದ ಮೊತ್ತ ಎಷ್ಟಾಗತ್ತೆ ಅಂದ್ರೆ 2097 ಆಗತ್ತಂತೆ. ಸೊ ಆ ಎರಡು ಸಂಖ್ಯೆಯ ಮೊತ್ತ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಎಕ್ಸ್ ವ್ಯಾಲ್ಯೂ ಕಂಡು ಹಿಡಿಯೋಣ ನಾವಿಲ್ಲಿ. 8 × 64 ಎಕ್ಸ್ ಸ್ಕ್ವೇರ್ 169 ಎಕ್ಸ್ ಸ್ಕ್ವೇರ್ 2097 9 13 12 13 233 ಎಕ್ಸ್ ಸ್ಕ್ವೇರ್ 2097. ಓಕೆ, ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 2097 ಡಿವೈಡ್ ಬೈ 233. ಇಲ್ಲಿ ನೋಡ್ರಿ ಹೆಂಗ್ ಮಾಡೋದಪ್ಪ ಅಂತಂದ್ರೆ, ಇಫ್ ಇಟ್ ಈಸ್ ಡಿವಿಸಿಬಲ್ ಬೈ 10 ಅಂದ್ರೆ 233 ಇಂಟು 10 ಮಾಡಿದ್ರೆ ನನಗೆ ಎಷ್ಟು ಬರುತ್ತೆ? 2330 ಬರುತ್ತೆ. ಸ್ಲೈಟ್ಲಿ ಬಿಗರ್ ದೆನ್ ದಿಸ್ ನಂಬರ್. ಹೌದಾ? ನಾವು 9ರಿಂದ ಮಲ್ಟಿಪ್ಲೈ ಮಾಡಿದಾಗ 9 3 27 7 ಬರ್ತಾ ಇದೆ. ಸೊ ನನ್ಗೆ ಏನಪ್ಪಾ ಅಂದ್ರೆ 9ರಲ್ಲೇ ಮಾಡಿ ನೋಡ್ರಿ ಅಂತ. 233 ಇಂಟು 9 9 3 27 9 3 27 2 29 9 2 18 20 2097. ಸೊ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 9 ಅಂತ. ಎಕ್ಸ್ ಈಕ್ವಲ್ ಟು 3. ಎಕ್ಸ್ ಈಕ್ವಲ್ ಟು 3 ಬಂತ ನನಗೆ. ನಂಬರ್ನ ಮೊತ್ತ ಕೇಳಿದಾರೆ ಎರಡು ನಂಬರ್. ಫಸ್ಟ್ ಎರಡು ನಂಬರ್ನ ಮೊತ್ತ ಮಾಡೋದು ನಾನು. 8x ಪ್ಲಸ್ 13x ಇಸ್ ಈಕ್ವಲ್ ಟು 21x. ಎಕ್ಸ್ ವ್ಯಾಲ್ಯೂ ನಂಗೆ ಸಿಕ್ಕೇತ್ರಿ ಈಗ. 21 ಇಂಟು 3 3 3 3 6 63. ಸೊ ಎರಡರ ಮೊತ್ತ ಏನೋ ಸಂಖ್ಯೆಯ ಮೊತ್ತ 63. ನೆಕ್ಸ್ಟ್ ಕ್ವಶನ್. when a positive integer n is divided by 12 the remainder is 5 ಅಂತ. what will be the remainder if 8n square plus 7 is divisible by 12? ಅಂದ್ರೆ ಒಂದು ಪೂರ್ಣಾಂಕ ಇದೆ n ಅನ್ನೋದು, ಅದನ್ನ 12ರಿಂದ ಡಿವೈಡ್ ಮಾಡಿದಾಗ ನಂಗೆ ರಿಮೈಂಡರ್ ಬರೋದು 5 ಅಂತ ಹೇಳ್ತಾರೆ. ಓಕೆ, ನಾ ಆ ನಂಬರ್ನ ನಾನು ಇಮ್ಯಾಜಿನ್ ಮಾಡ್ಕೋಬೋದಾ? ರಿಮೈಂಡರ್ 5 ಬರ್ತಾ ಇದೆ, 12ರಿಂದ ಡಿವೈಡ್ ಆಗ್ತಾ ಇದೆ, ರಿಮೈಂಡರ್ ಶೇಷ 5 ಬರ್ತಾ ಇದೆ. ಸೊ ನಾ ಇದನ್ನೆರಡು ಕೂಡಿಸ್ಕೊಂಡ್ಬಿಡ್ರಿ. ಒಂದ್ ನಂಬರ್ n = 17 ತಗೊಂಡಾಗ ನಾ 12ರಿಂದ ಡಿವೈಡ್ ಮಾಡಿದಾಗ ರಿಮೈಂಡರ್ ಏನ್ ಬರ್ತದೆ ನನಗೆ? 5. ಸೊ ಆ ನಂಬರ್ ನಾನು 17 ಅಂತ ಕನ್ಸಿಡರ್ ಮಾಡ್ತೇನೆ. ಈಗ 17 ಅಂತ ಕನ್ಸಿಡರ್ ಮಾಡಿದಾಗ 8 ಇಂಟು n ಸ್ಕ್ವೇರ್ ಏನು 17 ಸ್ಕ್ವೇರ್ ಪ್ಲಸ್ 7 ಇದನ್ನ 12ರಿಂದ ಡಿವೈಡ್ ಮಾಡಿದಾಗ ರಿಮೈಂಡರ್ ಎಷ್ಟು ಬರುತ್ತೆ ಅಂತ ಕ್ವಶನ್. ಓಕೆ, ಸ್ವಲ್ಪ ಲೆಂದಿ ಆಗ್ಬೋದು, ನೋಡೋಣ ಅಂತ. 8 ಇಂಟು 17 ಸ್ಕ್ವೇರ್ 289 ಪ್ಲಸ್ 7. ಹೌದಾ? ಏನಾಗುತ್ತೆ ವ್ಯಾಲ್ಯೂ? 8 9 72 8 8 64 64 70 71 8 2 16 16 16 23 ಪ್ಲಸ್ 7 ಇದೆಷ್ಟದು? 2 3 1 9. ಇದನ್ನ 12ರಿಂದ ಡಿವೈಡ್ ಮಾಡೋಣ ಅಂತ. ಈಗ 12 ಒಂದ್ಲೆ 12 ಉಳಿತೈತೆ ಎಷ್ಟು? 11 ಉಳಿತು. 12 9 108 108 ಇಂಟು 3 11 3 ಉಳಿತು. 12 3 36 36 ಉಳಿದಿದ್ದೆಷ್ಟು? 3. ಸೊ ರಿಮೈಂಡರ್ ಇಸ್ 3. ಆಪ್ಷನ್ ಸಿ. ಓಕೆನಾ? ನಮ್ಮ ಮುಂದಿನ ಕ್ವಶನ್. when a number is divided by 3 the remainder is 2. again the quotient is divided by 7 the remainder is 5. what will be the remainder when the original number is divided by 21? ಯಾವ ಫಾರ್ಮೆಟ್ ಇದು? ಸಕ್ಸೆಸಿವ್ ಡಿವಿಷನ್ ಮೆಥಡ್. ಹೌದಾ? ಇದರಲ್ಲಿ ಸಕ್ಸೆಸಿವ್ ಡಿವಿಷನ್ ಅಲ್ಲಿ ಏನ್ ಹೇಳ್ತೀವಿ ನಾವು? ಡಿವೈಸರ್ ರಿಮೈಂಡರ್. ಹೌದಾ? ಡಿವೈಸರ್ ಏನು? 3 ಡಿವೈಸರ್ ಆದಾಗ ರಿಮೈಂಡರ್ 2 ಬಂತು, ಮತ್ತೆ 7 ಡಿವೈಸರ್ ಆದಾಗ 5 ಬಂತು. ಸೊ ಈ ಫಾರ್ಮೆಟ್ ನ ಹೆಂಗ ಹಚ್ಕೋತೀನಿ ನಾನು? 7 ಪ್ಲಸ್ 5 ಇದು ಇಂಟು 3 ಆಮೇಲೆ ಮತ್ತೆ ಇದು ಪ್ಲಸ್
ಹಿಂಗ ಬಂದಾಗ ಪ್ಲಸ್, ಹಿಂಗ್ ಹೋದಾಗ ಇಂಟು, ಹಿಂಗ್ ಬಂದಾಗ ಮತ್ತೆ ಪ್ಲಸ್. ಓಕೆ, ನೆಕ್ಸ್ಟ್ ಮತ್ತೆ ಇನ್ನೊಂದಿತ್ತಪ್ಪ ಅಂದ್ರೆ ಮತ್ತೆ ಹಿಂಗ್ ಇಂಟು, ಕೆಳ ಬಂದಾಗ ಪ್ಲಸ್, ಕೆಳ ಬಂದ ಪ್ಲಸ್, ಮೇಲ್ ಹೋದಾಗ ಇಂಟು. ಎಷ್ಟು ನೆನ್ಪಿಟ್ಕೊಂಡ್ಬಿಡು. 7, 7 ಪ್ಲಸ್ 5 12, 12 ಮೂರ್ಲೆ 36. ಏನ್ ಗೊತ್ತಾ, 7 ಪ್ಲಸ್ 5 ಇಂಟು 3, ಇದಾದ್ಮೇಲೆ ಪ್ಲಸ್ 2 ಮಾಡ್ಬೋದು. 7, 5, 12, 12 ಮೂರ್ಲೆ 36, 36 ಪ್ಲಸ್ 2 38. ಇದೇನ್ರಿ ಇದು? ದಿಸ್ ಇಸ್ ದ ಒರಿಜಿನಲ್ ನಂಬರ್. 38 ಇಸ್ ದ ಒರಿಜಿನಲ್ ನಂಬರ್. ಅವ್ರ ಏನ್ ಹೇಳ್ತಾರ, ವಾಟ್ ವಿಲ್ ಬಿ ದ ರಿಮೈಂಡರ್ ವೆನ್ ದ ಒರಿಜಿನಲ್ ನಂಬರ್ ಈಸ್ ಡಿವೈಡ್ ಬೈ 21. ಈ ನಂಬರ್ ನಾನು 21 ಇಂದ ಡಿವೈಡ್ ಮಾಡಿದಾಗ ರಿಮೈಂಡರ್ ಏನ್ ಬರುತ್ತೆ ನೋಡ್ರಿ, 21 21 1 7. ಸೊ 17 is a remainder. ಓಕೆನಾ? ನೆಕ್ಸ್ಟ್ ಕ್ವಶನ್. Find the remainder when 7 raised to 82 is divided by 11. ಓಕೆ, ನಂಬರ್ ಏನಿದೆ 7 raised to 82 ಡಿವೈಡ್ ಬೈ 11 ಮಾಡಿದಾಗ ರಿಮೈಂಡರ್ ಏನ್ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ನೋಡ್ರಿ, ಇದನ್ನ ನಾನು ಈ ಫಾರ್ಮೆಟ್ ಅಲ್ಲಿ ಹಚ್ಕೋಬಹುದು. ಬತ್ತಾತ 7 ಸ್ಕ್ವೇರ್ ಹಿಂಗ ಹಚ್ಕೋಬಹುದಾ ನಾನು ಇದನ್ನ? ಸೊ ಯಾವ ಫಾರ್ಮೆಟ್ ಇದು? ಫಾರ್ಮೆಟ್ ರೂಲ್ ಏನ್ ಹೇಳ್ತೀರಿ? n raised to p minus 1 divided by p. ಇಲ್ಲಿ ನೋಡ್ರಿ, p ವ್ಯಾಲ್ಯೂ ಎಷ್ಟು? 11 ಐತಾ, n ವ್ಯಾಲ್ಯೂ 7 ಐತಿ. ಹೌದಾ? ಏನ್ ರೂಲ್ ಅಂದ್ರೆ ಏನ್ ಹೇಳ್ರಿ, ಈ ಏನ್ರ ಫಾರ್ಮೆಟ್ ನಾಗ ಇತ್ತಪ್ಪ ಅಂದ್ರೆ n raised to p minus 1 ಡಿವೈಡ್ ಬೈ p ವ್ಯಾಲ್ಯೂ, ಈ ನಾವು ಫಾರ್ಮೆಟ್ ನಾನು ಏನ್ರ ಇಟ್ಟಿನಿ ಅಂದ್ರೆ ಇಟ್ಸ್ ಇಸ್ ರಿಮೈಂಡರ್ ಇಸ್ ಆಲ್ವೇಸ್ 1. ಏನ್ ಇದು ಕಂಡೀಷನ್ ಏನಪ್ಪಾ ಅಂದ್ರ ಪಿ ಅಂಡ್ ಎನ್ ಶುಡ್ ಬಿ ಕೋ ಪ್ರೈಮ್. ಎರಡರದ್ದು HCF ಒಂದಾಗಿರ್ಬೇಕು. ನೆಕ್ಸ್ಟ್ ಇದು 1 ಆಯ್ತು, ಇದು 49 ಆಯ್ತು. ಸೊ ನಾನು 11ರಿಂದ ಡಿವೈಡ್ ಮಾಡ್ಬೇಕು. 11 4 44, ರಿಮೈಂಡರ್ ವಿಲ್ ಬಿ ಪ್ಲಸ್ 5. ಹೌದಾ? ಫಾರ್ಮೆಟ್ ರೂಲ್. ನೆಕ್ಸ್ಟ್ ಕ್ವಶನ್. What is the greatest 5-digit number that is completely divisible by 8, 15, 16, 21, 5? Okay. ಗ್ರೇಟೆಸ್ಟ್ ಒಂದು 5-digit ನಂಬರ್ನ ಕಂಡುಹಿಡಿಬೇಕು. ಆ ನಂಬರ್ ಇದರಲ್ಲಿದೆ, ಆ ನಂಬರು ಆ ಎಲ್ಲ ನಂಬರ್ ಇಂದನೂ ಡಿವಿಸಿಬಲ್ ಆಗ್ತದೆ, ಕಂಪ್ಲೀಟ್ಲಿ ಡಿವಿಸಿಬಲ್. ಓಕೆ, ಏನ್ ಮಾಡ್ತೀನಿ ನಾನು? ಐ ವಿಲ್ ಫೈಂಡ್ ದ LCM. ಫಸ್ಟ್ ಇದರಲ್ಲಿ ತೆಗಿದ್ದೀನಿ, 2ರಲ್ಲಿ ತೆಗಿನ, 2 4 8, 2 8 16, 4ರಲ್ಲಿ ತೆಗಿನ, 4 2 8, 4 1 4, 4 2 8, 3 3 15, 3 21, 5 5 1 2 7 1. ಸೊ LCM ಏನಾಗುತ್ತೆ? 2 4 2 2 3 4 5 7. 2 4 4 3 12, 12 4 48, 48 5 7,
5 ಗಂಟ್ಲೆ 40, 5 ನಾಲ್ಕಲೆ 20, 24 ಇಂಟು 7, 7 ನಾಲ್ಕಲೆ 28, 7 ಎರಡ್ಲೆ 14, 16, 1680 ಎಲ್ ಸಿ ಎಂ ಆಯ್ತು. ಹೌದಾ? ಅವ್ರು ಏನ್ ಕೇಳ್ತಾ ಇದಾರೆ? ಗ್ರೇಟೆಸ್ಟ್ 5 ಡಿಜಿಟ್ ನಂಬರ್ ಕೇಳ್ತಾ ಇದಾರೆ. ಸ್ಮಾಲೆಸ್ಟ್ 6 ಡಿಜಿಟ್ ನಂಬರ್ ಯಾವುದು? 1 ಲಕ್ಷ ಸ್ಮಾಲೆಸ್ಟ್ 6 ಡಿಜಿಟ್. ಹೌದಾ? ನನಗೆ ಗ್ರೇಟೆಸ್ಟ್ 5 ಡಿಜಿಟ್ ನಂಬರ್ ಬೇಕಂದ್ರೆ ಮೈನಸ್ ಈ ನಂಬರ್ ಮಾಡ್ತೀನಿ, 1680. ಸಬ್ಸ್ಟ್ರಾಕ್ಟ್ ಮಾಡ್ರಿ. 0 8 ಹೋದ್ರೆ 2, 9 6 ಹೋದ್ರೆ 3, 9 1 ಹೋದ್ರೆ 8, ಸೊ 9. 98320. This is the greatest 5 digit number. Option D, greatest 5 digit number. Next, the largest 6 digit number exactly divisible by 243 ಅಂತ ಕೇಳಿದಾರೆ. ಏನು 6 digit numbers ಇದಾವ, ಇದರಲ್ಲಿ ಯಾವ್ದು 243ರಿಂದ ಡಿವೈಡ್ ಆಗುತ್ತೆ ಅಂತ ಕೇಳ್ತಾರೆ. ಫಸ್ಟ್ 243ನ ಸ್ವಲ್ಪ ಗಮನಿಸ್ರಿ ನೀವು. 243 ಸಮ್ ಮಾಡಿ ನೋಡ್ರಿ. 4 3 7, 7 2 9. ಸೊ ಇಟ್ ಈಸ್ ಡಿವಿಸಿಬಲ್ ಬೈ 9. ದಿಸ್ ಇಸ್ ಡಿವಿಸಿಬಲ್ ಬೈ 9 ಅಂದ್ರೆ ದೀಸ್ ನಂಬರ್ಸ್ ಆಲ್ಸೋ ಶುಡ್ ಬಿ ಡಿವಿಸಿಬಲ್ ಬೈ 9. ಇವು 4 ನಂಬರ್ ನಮ್ದು 9ರಿಂದ ಭಾಗ ಆಗ್ಬೇಕು. ಸೊ ಇದನ್ನು ನಾನು ಸಮ್ ಮಾಡ್ಕೊಂತ ಹೋಗ್ತೀನಿ. ಫಸ್ಟ್ ಆಪ್ಷನ್ ಎ ನೋಡ್ರಿ, ಸಮ್ ಮಾಡಿದಾಗ ಎಷ್ಟಾಗತ್ತೆ? ಇವು 9 9 9. ಲಾಸ್ಟ್ ನೋಡ್ರಿ, 4 3 7. ಸಮ್ 7, 9 4 36 ಪ್ಲಸ್ 7. ಹೌದಾ? ಸೊ ದಿಸ್ ಇಸ್ ನಾಟ್ ಡಿವಿಸಿಬಲ್ ಬೈ 9. ಇವೆಲ್ಲ ಡಿವಿಸಿಬಲ್ ಆಗ್ತವ. 5 4 5 9. ಸೊ ಇದೇನಾಯ್ತಪ್ಪ ಅಂದ್ರೆ 45 ಬಂತು. 45 ದಿಸ್ ಇಸ್ ಡಿವಿಸಿಬಲ್ ಬೈ 9. ಹೌದಾ? 96 54 95 45. ಇವು ಚೆಕ್ ಮಾಡ್ರಿ ಬೇಕಾರೆ ಮ್ಯಾಲಿಂದು. 7 4 11 ಇಸ್ ನಾಟ್ ಡಿವಿಸಿಬಲ್ ಬೈ 9. 9 4 13. ಇದು 9ರಿಂದ ಡಿವೈಡ್ ಆಗಲ್ಲ. ಸೊ ಅವರ್ ಆನ್ಸರ್ ಈಸ್ ಬಿ. ನಮ್ಮ ಆನ್ಸರ್ ಯಾವುದು? ಬಿ ಆಗುತ್ತೆ. ನಮಗೆ 9ರಿಂದ ಡಿವೈಡ್ ಆಗ್ಬೇಕು. ಆ ಡಿವೈಡ್ ಆಗ್ಬೇಕಂದ್ರೆ ಏನಾಗ್ಬೇಕಂದ್ರೆ ಅದರ ಮೊತ್ತ ಯಾವಾಗ್ಲೂ ನಮಗೆ 9ರಿಂದ ಡಿವೈಡ್ ಆಗ್ತಾ ಇರ್ಬೇಕು. ಸೊ ಇದು ಒಂದೇ ನಂಬರ್ ಹೇಗಿದೆ ಅಲ್ಲ, ನಮ್ದು 9ರಿಂದ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಔಟ್ ಆಫ್ 2 ನಂಬರ್ಸ್, ಫಸ್ಟ್ ನಂಬರ್ ಈಸ್ 3/4 ಆಫ್ ದ ಸೆಕೆಂಡ್ ನಂಬರ್. ಓಕೆ, ಎಂತ ಅದನ್ನ 2 ಸಂಖ್ಯೆಯಲ್ಲಿ ಮೊದಲ ಸಂಖ್ಯೆಯು ಎರಡನೆಯ ಸಂಖ್ಯೆಯ 4ನೇ 3ರಷ್ಟಿದೆ ಅಂತೆ. ಮೊದಲನೇ ಸಂಖ್ಯೆ ಎರಡನೆಯ ಸಂಖ್ಯೆಯ 4ನೇ 3ರಷ್ಟು ಇದೆ ಅಂತ. ನೆಕ್ಸ್ಟ್, ಆ ಎರಡು ಸಂಖ್ಯೆಗಳ ವ್ಯತ್ಕ್ರಮಗಳ ಸರಾಸರಿ 7/72. ಅಂದ್ರೆ ಅವೆರಡು ಸಂಖ್ಯೆ ಏನಿದಾವಲ್ಲ, ಅವೆರಡು ಸಂಖ್ಯೆನ ಈಗ ಬರ್ಕೋಬೋದ? a/b 3/4 ರೇಷಿಯೋನಾಗ ಇದು. ಸೊ ನಾನು a ನ 3x, b ನ 4x ಅಂತ ಬರ್ಕೋಬೋದ? ಇಫ್ ದ ಎವರೇಜ್ ಆಫ್ ರೆಸಿಪ್ರೋಕಲ್ ಆಫ್ 2 ನಂಬರ್ಸ್. 2 ನಂಬರ್ಸ್ ಯಾವ್ರಿ? 1/3x ರೆಸಿಪ್ರೋಕಲ್ಸ್ 1/4x. ಇದ್ರದ್ದು ಎವರೇಜ್ ಏನೈತಲ್ಲ ಈಕ್ವಲ್ ಟು 7/72 ಅಂತ ಹೇಳ್ತಾ ಇದ್ದಾರೆ. ದೆನ್ ಸಮ್ ಆಫ್ 2 ನಂಬರ್ಸ್, ಅವೆರಡು ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಎವರೇಜ್ ತೆಗೀರಿದನೆ. 4 3 7, 4 3 12 ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 2 7 72. ಹೌದಾ? ಎಕ್ಸ್ ಎಕ್ಸ್ ಕಟ್ ಮಾಡ್ಬಿಡ್ರಿ. 2 36. ನೆಕ್ಸ್ಟ್ ಏನು ಉಳಿತು? 7 ಡಿವೈಡ್ ಬೈ 12x 7/36. ಇದು ಕಟ್ ಮಾಡ್ರಲ್ಲ. ನೆಕ್ಸ್ಟ್ 12 3 36. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟಾಯ್ತು? 3 ಬಂತು ಎಕ್ಸ್ ವ್ಯಾಲ್ಯೂ. ಎಕ್ಸ್ ವ್ಯಾಲ್ಯೂ 3 ಬಂತು. ಕ್ವಶನ್ ಏನ್ ಕೇಳಿದಾರೆ? ಸಮ್ ಆಫ್ 2 ನಂಬರ್ಸ್. ಇವೆರಡರ ಸಮ್ ಎಷ್ಟು? 7x. ಹೌದಾ? ಇವೆರಡರದು 7x ಅಂದ್ರೆ x = 3 ಐತಾ? ಸೊ ಸಮ್ ಏನಾಯ್ತು ನಮ್ದು? 21. ಆಪ್ಷನ್ ಎ. ಅರ್ಥ ಆಯ್ತಲ್ಲ? ಇವೆಲ್ಲ CGL, CHSL ಆಗಿರ್ಬೋದು, NTPC ಅಲ್ಲಿ ಬಂದಿರೋದು, MTS ಬಂದಿರೋದು, ಡಿ ಗ್ರೂಪ್ ಅಲ್ಲಿ ಬಂದಿರೋದು ಎಲ್ಲಾ ಕ್ವಶನ್ ನಾನು ಒಟ್ಟಾಗಿ ಕ್ವಶನ್ ನ ಬಿಡಿಸಿದ್ದೀನಿ.
ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಹೊಸ ಒಂದು ಚಾಪ್ಟರ್ ಇಂದ ಪ್ರೊಬಬ್ಲಿ ಎಚ್ ಸಿ ಎಫ್ ಮತ್ತೆ ಎಲ್ ಸಿ ಎಂ ಚಾಪ್ಟರ್ ನಾನು ಸ್ಟಾರ್ಟ್ ಮಾಡ್ತೀನಿ. ಅಂಟಿಲ್ ದೆನ್, ಥ್ಯಾಂಕ್ ಯು.